ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶು ಕನ್ನಡ ವ್ಲಾಗ್ಸ್. ಇವತ್ತು ನೀವು ಫ್ರೈಡೇ ಮತ್ತು ಸ್ಯಾಟರ್ಡೇ, ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ನ ನೀವು ನೋಡ್ಬೋದು. ಶುಕ್ರವಾರ ಬೆಳಗ್ಗೆ ಇಲ್ಲಿ ನಮ್ಮ ಚಿಕ್ಕಮ್ಮ ಉಪ್ಪಿಟ್ಟು ರೆಡಿ ಮಾಡಿದರು. ನಾನು ಎದ್ದೊಳೋಷ್ಟಕ್ಕೆ ಇದೆಲ್ಲ ಫುಲ್ ಗಟ್ಟಿ ಆಗಿಬಿಟ್ಟಿರತ್ತೆ, ಕೇಕ್ ಥರ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅವರೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ. ನಾನು ಅದನ್ನು ತಿಂದು ಸ್ವಲ್ಪ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಹಾಗೆ ಅವರು ಸಂಜೆ ಬಂದರು ನಮ್ಮ ಚಿಕ್ಕಮ್ಮ ವಾಪಸ್ ಮನೆಗೆ. ಆವಾಗ ಟೆರೇಸಲ್ಲಿ ನಾವು ವಾಕಿಂಗ್ ಮಾಡೋಕ್ಕೆ ಹೋದ್ವಿ. ನನಗೆ ಈವ್ನಿಂಗ್ ಸ್ಕೈ ನೋಡೋದು ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿರುತ್ತೆ, ಒಂಥರ ಪ್ರಶಾಂತವಾಗಿ ಅನಿಸುತ್ತೆ. ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ. ಮುಂಚೆ ಸ್ನ್ಯಾಪ್ಗೋಸ್ಕರ ಆ ಥರ ಮಾಡ್ತಾಯಿದ್ದೆ. ಇವಾಗ ಅದನ್ನು ವ್ಲಾಗ್ಸ್ಗೆ ಹಾಕ್ತಾಯಿದ್ದೀನಿ. ನಾನು ವಾಕಿಂಗ್ ಮಾಡ್ತಾ 6:30 ಆಗಿರೋದು ನೆನಪೇ ಇಲ್ಲ. ಆಮೇಲೆ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು. ಸೊ ನಾನೇ ಕಾಫಿ ಮಾಡ್ತೀನಿ ಅಂತ ಮಾಡಿದೆ. ಕಾಫಿ ಕೂಡ ಕುಡಿದೆ. ನೋಡಿದ್ರೆ 6:45 ಆಗೋಗಿದೆ. ಸೊ ಪಟ್ ಅಂತ ಏನು ಮಾಡಿದೆ, ಹೋಗ್ಬಿಟ್ಟು ಲಾಗಿನ್ ಆದೆ. ಇವಳು ಬಂದು ನಮ್ಮ ಪಕ್ಕದ ಮನೆ ಪಾಪು, ಅವಳಿಗೆ ಹುಷಾರಿರಲಿಲ್ಲ. ಅವ್ರ ಮನೆಯಲ್ಲಿ ಏನೋ ಆಚೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವಳನ್ನ ನಮ್ಮ ಮನೇಲಿ ಬಿಟ್ಟು ಹೋಗಿದ್ರು. ಪಾಪ ಕ್ಯಾನ್ಯುಲೆಲ್ಲ ಹಾಕ್ಕೊಂಡಿದ್ದಾಳೆ. ಅವಳಿಗೆ ಚಿಕ್ಕ ವಯಸ್ಸಿಗೆ ಅದನ್ನೆಲ್ಲ ತಡೆಯೋದು ಕಷ್ಟನೇ. ತುಂಬ ಫೀವರ್ ಇರೋದ್ರಿಂದ ಮನೆಯಲ್ಲೇ ಹಾಕಿಸ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮಗೆ ಗೊತ್ತು, ಅದ್ರ ಬಗ್ಗೆ ನಾಲೆಜ್ ಇದೆ. ಸೊ ಅದನ್ನು ಹಾಕಿದ್ರು ಅವಳಿಗೆ. ಇಲ್ಲಿ ನಮ್ಮ ಶೈಲಾ ಆಂಟಿ, ನಮ್ಮಮ್ಮ ಮತ್ತು ನಾನು ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಚಿಕ್ಕಮ್ಮ ಸೊಪ್ಪು ಮತ್ತು ಹೂವು ತಂದಿದ್ರು. ಹೂವು ಬಂದು ಸ್ಯಾಟರ್ಡೇ ಪೂಜೆಗೋಸ್ಕರ ತಂದಿದ್ದು. ನಮ್ಮ ಅಜ್ಜಿ ಬಿಡಿಸ್ತಾ ಇದ್ದಾರೆ. ಹಾಗೆ ಅವಳಿಗೆ ರೇಗಿಸ್ತಾ ಇದ್ರು. ಕೈ ಯಾವಾಗಲೂ ಹಿಂಗೆ ಇಟ್ಕೊಂಡ್ರೆ ಹಾಗೆ ಆಗಿಬಿಡುತ್ತೆ, ಸ್ವಲ್ಪ ಮೂಮೆಂಟ್ ಮಾಡು ಅಂತ. ಅವಳಿಗೂ ಪೇಯ್ನ್ ಇರುತ್ತೆ ಪಾಪ. ಬಟ್ ಅಷ್ಟಕ್ಕೂ ಮಗು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಅದೇನೇ ಗ್ರೇಟು. ಸೊ ಇಲ್ಲಿ ಸೊಪ್ಪು ಬಿಡಿಸಿ ಹೂವು ಕಟ್ಟಿದ್ರು ನಮ್ಮ ಚಿಕ್ಕಮ್ಮ. ಅದನ್ನು ನೀವು ನೋಡ್ಬೋದು. ಹೀಗೆ ಹೂವು ಬಿಡ್ಸಿ ಆಗಾದಮೇಲೆ ಊಟ ಮುಗಿಸ್ಕೊಂಡು ನನ್ನ ಕೆಲಸ ಕಂಟಿನ್ಯೂ ಮಾಡಬೇಕಿತ್ತು. 3:30ಗೆ ಎಕ್ಸಾಕ್ಟ್ 1 o'clock ಹಂಗೆ ಮಿಡ್ನೈಟ್ ನನ್ನ ಮ್ಯಾನೇಜರ್ ಸಂತೋಷ್ ಅಂತ ಅವರು ಕಾಲ್ ಮಾಡಿದ್ರು. ಯಾಕಂದರೆ ರೆಸಿಗ್ನೇಷನ್ದು ರಿವ್ಯೂ ಮಾಡಬೇಕಿತ್ತು ಅಂತ. ಸೊ ಅವರು ಕನ್ಫರ್ಮ್ ಮಾಡಿಕೊಂಡ್ರು. ಸೊ ನಾನು ಫರ್ಮಾಗಿ ಡಿಸಿಷನ್ ತೊಗೊಂಡಿದ್ದೀನಿ ಅಂತ. ಸೊ ನಾನು ಗಟ್ಟಿಯಾಗಿ ಡಿಸಿಷನ್ ತೊಗೊಂಡಿದ್ದೆ ಕೆಲಸ ಬಿಡೋಣ ಅಂತ. ಅವ್ರು ಹೇಳ್ತಾಯಿದ್ರು, ಏನು ಮಿಸ್ ಮಾಡ್ತೀವಿ ನಿನ್ನ, ಬಟ್ ನೀನೇನಾದ್ರು ತಿರ್ಗಾ ಬ್ಯಾಂಗ್ಳೂರ್ನಲ್ಲೇ ಕೆಲಸ ಹುಡುಕ್ತಾ ಇದ್ದರೆ ಪ್ಲೀಸ್ ಥಿಂಕ್ ಅಬೌಟ್ ಆರ್ ಕಂಪನಿ ಅಂತ. ಇವಾಗ ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಆ ಕಂಪನಿ ವಾಪಸ್ ಬನ್ನಿ ನೀವು, ನಾನು ಯಾವತ್ತಿದ್ರೂ ನಿಮ್ಮನ್ನ ವಾಪಸ್ ತೊಗೋತೀನಿ ಅಂತ. ಈ ಥರ ಒಳ್ಳೆ ರಿವ್ಯೂ ತೊಗೊಂಡು ನನಗೆ ಏನು ಕೆಲಸ ಬಿಡ್ತಾ ಇದ್ದೀನಲ್ಲ ಅಂತ ಖುಷಿನೂ ಆಯಿತು, ಹಾಗೆ ಬೇಜಾರು ಆಯಿತು. ಅವರಷ್ಟು ನಂಬಿಕೆನೂ ಇಟ್ಟಿದ್ರು. ಹಾಗೆ ನಮ್ಮ ಮ್ಯಾನೇಜರ್ ಮತ್ತು ಟೀಮ್ ಲೀಡರ್ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಮತ್ತು ಅಂಡರ್ಸ್ಟ್ಯಾಂಡಬಲ್ ಪರ್ಸನ್ಸ್ ಅಂತಲೇ ಹೇಳ್ಬೋದು. ಒಂದು MNCಯಲ್ಲಿ ಈ ಥರ ಸಿಗೋದು ನಾನು ನೋಡಿದ ಮಟ್ಟಿಗೆ ರೇರು. ಸೊ ಹಿಂಗೆ ಮುಂದೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವ್ರು ಮಾತ್ರ ತುಂಬ ಒಳ್ಳೆಯವರು. ನಂಗೆ ಬೇಜಾರಾಯಿತು, ಬಟ್ ಲೈಫ್ ನೋಡಬೇಕಲ್ಲ ಅಂತಲೂ ಯೋಚನೆ ಮಾಡಿಕೊಂಡು ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡೆ. ಹಾಗೆ ಆ ಮೀಟಿಂಗ್ ಮುಗಿಸಿ ನಾನು ಕೆಲಸ ಲಾಗೌಟ್ ಆಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎಷ್ಟೊತ್ತಿಗೆ ನಾನು ಎದ್ದೊಳೋಷ್ಟಕ್ಕೆ ಪೂಜೆ ಆಗಿತ್ತು. ಸೊ ಇಲ್ಲಿ ಪೂಜೆ ಮಾಡಿದ್ದಾರೆ, ನೋಡ್ಬೋದು ನೀವು. ಹಾಗೆ ಪಾನಿಪುರಿ ಮಾಡ್ತೀನಿ ಅಂತ ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೇನೆ, ತಿರ್ಗಾ ನಾನು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಸೀಕ್ರೆಟ್ ಡ್ರಿಂಕ್ ಇದೆ, ಅದ್ರದ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಬಿಕಾಸ್ ಅದನ್ನು ಮಾಡೋಕ್ಕೇ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಬೇಕು. ಅಂದರೆ ಅದು ಬಾಯ್ಲಿಂಗ್ ಪ್ರೊಸೀಜರ್ 10 ಮಿನಿಟ್ಸ್ ಆಗುತ್ತೆ. ಅದ್ರ ಸಪ್ರೇಟ್ ವೀಡಿಯೋ ಕೂಡ ಹಾಕ್ತೀನಿ. ಅದನ್ನು ಮಾಡ್ತಾನೆ ನಾನು ಕರೆಂಟ್ ಬೇರೆ ಸ್ಯಾಟರ್ಡೇ ಹೋಗ್ಬಿಟ್ಟಿತ್ತು ಬೆಂಗಳೂರಿನಲ್ಲಿ. ನಮ್ಮ ಏರಿಯಾಗೂ ಎಫೆಕ್ಟ್ ಆಗಿತ್ತು, ಬೇರೆ ಏರಿಯಾಸ್ ಗೊತ್ತಿಲ್ಲ. ಸಂಜೆನೇ ಬಂದಿದ್ದು. ಜನ್ರೇಟರ್ ಇರೋದ್ರಿಂದ ನಮಗೆ ಪರವಾಗಿಲ್ಲ, UPS ಇರೋದ್ರಿಂದ ಪರವಾಗಿಲ್ಲ. ಸೊ ನಾನು ತಿರ್ಗಾ ಕರೆಂಟ್ ಹೋಗ್ಬಿಟ್ರೆ, ತಿರ್ಗಾ ಜನ್ರೇಟರ್ ಆಫ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಪಾನಿಪುರಿಗೆ ಫಸ್ಟ್ ರುಬ್ಕೊಳ್ಳೋ ಕೆಲಸನ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೋತಾ ಇದ್ದೀನಿ. ಆಮೇಲೆ ಕುಕ್ಕರಲ್ಲಿ ಕಾಳನ್ನ ಬೇಯಿಸೋಕ್ಕೆ ಹಾಕಿದ್ವಿ. ನಮ್ಮ ಅಜ್ಜಿ ನಂಗೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಪಾಪ. ಸೊ ನಾನು ಟೈಮ್ ಲ್ಯಾಪ್ಸಲ್ಲಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾವೇನೇ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡ್ರು ಪಾನಿಪುರಿದು ಈ ಒಂದು ರೆಸಿಪಿಗೆ ಬೇಕು 30 ಮಿನಿಟ್ಸ್ ಟು 40 ಮಿನಿಟ್ಸ್ ಬೇಕು ಮುಗ್ಸೋಕ್ಕೆ. ಇಲ್ಲಿ ನಾನು ಗ್ಯಾಪ್ ಕೊಟ್ಟು ಮಾಡಿದ್ದೀನಿ, ನೀವು ನೋಡ್ಬೋದು.
ನಾನು ಅರ್ಧ ಒಂದು ಕಾಲು ಭಾಗ ಪಾನಿಪುರಿದು ಕೆಲಸ ಮುಗಿಸ್ಕೊಳ್ಳೋ ಅಷ್ಟಕ್ಕೆ ನನ್ನ ಸೀಕ್ರೆಟ್ ಡ್ರಿಂಕ್ ಕೂಡ ರೆಡಿ ಇತ್ತು. ಅದನ್ನು ನಾನು ಕುಡ್ಕೊಂಡೇ ಕೆಲಸ ಮಾಡಿದೆ. ಸೊ ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಾದಮೇಲೆ ಇನ್ನೇನು ಪಾತ್ರೆ ಸ್ವಲ್ಪ ಅದರದ್ದು ಬಿದ್ದಿತ್ತು ಅದನ್ನು ತೊಳ್ಕೊಂಬಿಡೋಣ ಅಂತ ಹೋದೆ. ಇಲ್ಲಾಂದರೆ ನಮ್ಮ ಅಜ್ಜಿ ತಲೆಗೆ ಸ್ನಾನ ಮಾಡಿದರು. ಈ ಥರ ಕರೆಂಟ್ ಹೋದಾಗ UPS ವರ್ಕ್ ಆಗಬೇಕಾದ್ರೆ ಐರನ್ ಬಾಕ್ಸ್ ಮತ್ತು ಡ್ರೈಯರ್ನ ಯೂಸ್ ಮಾಡೋಂಗಿಲ್ಲ. ಸೊ ಅವ್ರು ಬಂದು ತೊಳೆದು ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಪಾತ್ರೆನ ತೊಳೆದೆ. ಹಾಗೆ ಕ್ಲೀನ್ ಕೂಡ ಮಾಡ್ಕೊಂಬಿಟ್ಟೆ. ಇದು ಒಂದು ಹಂತದವರೆಗೂ ಮಾಡಿ ಮುಗಿಸಿ ಪಾನಿ ಮಾಡಿದೆ. ಆಮೇಲೆ ಕುಕ್ಕರ್ನಲ್ಲಿ ಪೊಟ್ಯಾಟೊ ಮತ್ತು ಕಾಳು ಬೇಯಿಸ್ತಾ ಇದ್ದೆ. ಆವಾಗ ನಮ್ಮ ಭಾವಂಗೆ ಮತ್ತು ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ನಮ್ಮ ಭಾವ ನೋಡ್ತಾನೇ ನಿದ್ದೆ ಮಾಡಿಬಿಡ್ತಾರೆ. ಸೊ ಅದನ್ನು ರೆಕಾರ್ಡಿಂಗ್ ಮಾಡಿಕೊಂಡೆ. ನಮ್ಮ ಅಕ್ಕ ನಗ್ತಾ ಇದ್ದಾಳೆ, ಹಿಂಗೆ ಕಣೆ ನೋಡೆ ಹಿಂಗೆ ಮಾಡ್ತಾ ಇರ್ತಾನೆ ನಿಮ್ಮ ಭಾವ ಅಂತ ನಾನು ನಗ್ತಾ ಇದ್ದೆ. ಸೊ ಅವರು ಕೂಡ ನಗ್ತಾ ಇದ್ದಾರೆ ನಮ್ಮ ಭಾವ. ಅವ್ರ ಹೆಸರು ಸೂರ್ಯ ಮತ್ತು ನಮ್ಮ ಅಕ್ಕ ಹೆಸರು ದೀಪಶ್ರೀ ಅಂತ. ನಾನು ಸ್ನಾನ ಮುಗಿಸ್ಕೊಂಡು ಬಂದು ಪೊಟ್ಯಾಟೊ ಪೀಲ್ ಮಾಡಿಟ್ಟಿದ್ರು ಅಜ್ಜಿ ಮತ್ತು ಕಾಳು ಎಷ್ಟು ಬೇಕು ಅಂತ ಅಂದಾಜು ನೋಡಿಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕೋತಾ ಇದ್ದೀನಿ. ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಏನಕ್ಕೆ ಸ್ನಾನ ಮಾಡಿಕೊಂಡು ಬಂದಿದ್ದು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ದೇವಸ್ಥಾನ ಇರೋದು ಬಂದು ರಾಮೋಹಳ್ಳಿನಲ್ಲಿ ಸಾಲಿಗ್ರಾಮ ವೆಂಕಟೇಶ್ವರ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗಬೇಕು ಅಂತ. ಅದ್ರ ಮುಂಚೆ ಪಾನಿಪುರಿದು ಮುಗಿಸ್ಕೊಂಬಿಡೋಣ ಅಂತ ಮಾಡ್ಕೊಂಬಿಟ್ವಿ. ಇಲ್ಲಿ ನಮ್ಮ ಅಜ್ಜಿ ನನಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ನನಗೆ ಕಾಫಿ ಬೇರೆ ಮಾಡಿಕೊಡ್ತಾ ಇದ್ದಾರೆ. ಸ್ನಾನ ಮಾಡ್ಕೊಂಬಂದಿದ್ಯಾ ಕುಡಿ ಅಂತ ಅಂದ್ಬಿಟ್ಟು. ಅವ್ರು ಹಾಗೇನೆ ಒಂಥರ ಅನ್ನಪೂರ್ಣೇಶ್ವರಿ ಅಂತಲೇ ನಮ್ಮ ಫ್ಯಾಮಿಲಿಯವ್ರನ್ನ ಹೇಳೋದು. ಯಾಕಂದರೆ ಅವ್ರಿಗೆ ಒಡವೆ, ದುಡ್ಡು, ಒಳ್ಳೆ ಸೀರೆ ಅದೆಲ್ಲ ಇಷ್ಟ ಇಲ್ಲ. ಚೆನ್ನಾಗಿ ಮಕ್ಕಳು ತಿಂದ್ಕೊಂಡು ಅವ್ರ ಕಣ್ಮುಂದೆ ಇರಬೇಕು, ಅದೇ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ. ಕೆಲವೊಂದು ಸತಿ ದೇವರು ಅದನ್ನು ಆಪೋಸಿಟು ಮಾಡಿದ್ದಾನೆ ಪಾಪ. ನಮ್ಮ ಅಜ್ಜಿ ತುಂಬ ಪೇನೂ ನೋಡಿದ್ದಾರೆ, ತುಂಬ ಒಳ್ಳೆ ಲೈಫ್ನೂ ನೋಡ್ತಾ ಇದ್ದಾರೆ. ಎರಡೂ ಇದ್ರೇ ಚೆನ್ನಾಗಿರುತ್ತಲ್ವ ಲೈಫು ಅಂತ ಅನಿಸುತ್ತೆ. ಬಟ್ ಒಂದೊಂದು ಸತಿ ಬೇಜಾರಾಗುತ್ತೆ. ಹಾಗೆ ಕಾಫಿ ಕುಡಿದು ನಾನು ರೆಡಿ ಆಗ್ತಾಯಿದ್ದೀನಿ. ಇನ್ನೇನು ಇಲ್ಲಿಂದ 40 ಮಿನಿಟ್ಸ್ ಬೇಕು ಹೋಗೋಕ್ಕೆ. ನಾವು ಮೇನ್ ರೋಡ್ ಕನೆಕ್ಷನ್ ತೊಗೊಂಡು ಹೋಗ್ತೀವಿ ಅಂದ್ರೂ 40 ಮಿನಿಟ್ಸ್ ಬೇಕು. ಇಲ್ಲ ಒಳಗಡೆ ಶಿರ್ಕೆ ರೋಡಿಂದ ಕನೆಕ್ಷನ್ ತಗೋತೀವಿ ಅಂದ್ರೂ ಅಷ್ಟೇ ಬೇಕಾಗುತ್ತೆ. ಹಾಂ ಹೌದಾ? ಏನ್ ಬಾಸ್? ಹಲೋ ಬಾಸ್, ಐ ಲವ್ ಯು ಬಾಸ್. ಐ ಲವ್ ಯು ಬಾಸ್. ಹೆಂಗಿದ್ರಿ ಇರಾ ಬಾಸ್? ಏಮಿ ಅಜ್ಜಿ ಎಲ್ಲ ಬಾಸ್, ಏಮಿ ಅಜ್ಜಿ ಎಲ್ಲ ನೋಡಜ್ಜಿ, ಬ್ಯಾಗ್ ಬಿಚ್ಚ ಸ್ಟೈಲ್ ನೋಡಜ್ಜಿ. ಹೋಗಿ ಹೋಗಿ ನಾವು ಬ್ಯಾಗ್ ಎತ್ಕೊಂಡ್ ಬರ್ತೀವಿ. ಏನಿದೆ ನೋಡು ಮನೆಯಲ್ಲಿ.
ಏ ನಿನ್ ಮಗನ್ ಮಾತಾಡ್ಸೋ. ಏನೋ ಹುಡುಕ್ತಾವನೆ. ಏನಿಡಕ್ಕೆ ಬಾಸ್? ಬ್ಯಾಗ್ ಇಡಕ್ಕ? ಇಡಿ ಅಲ್ಲೇ. ಕ್ರೇಜಿ ಬಾಸ್ ನೀವು, ಕ್ರೇಜಿ ಬಾಸ್ ನೀವು. ಏ ನಿನ್ ಮಗನ್ ಮಾತಾಡ್ಸೋ. ಹಾಗೆ ವಿಜಯನಗರ ಮನೆಯಿಂದ ಇವನು ಬಂದವನು ನಮ್ಮ ಅಜ್ಜಿಗೆ ಬೇಜಾರು ಮಾಡಬೇಕು ಅಂತ ಅಂದ್ಬಿಟ್ಟು ಅದು ನಮ್ಮ ಚಿಕ್ಕಮ್ಮ ಆಚೆನೇ ನಿಲ್ಸಿದ್ರು, ನಿನ್ನ ಮೊಮ್ಮಗ ಬಂದಿಲ್ಲ ಅಂತ ಹೇಳೋಣ ಅಂತ. ನೋಡಿದ್ರೆ ಅವನು ಸೈಲೆಂಟಾಗಿ ನಿಂತಿದ್ದ, ಬಂದಿಲ್ಲ ಅಂತ ಅಂದ್ಬಿಟ್ಟು. ವಿದ್ವಾನ್ಗೆ ಮಿಡ್ ಟರ್ಮ್ ಎಕ್ಸಾಮ್ ಇರೋದ್ರಿಂದ ಅವ್ನು ಬಂದಿಲ್ಲ, ಬಿಕಾಸ್ ಓದಬೇಕು, ಟ್ಯೂಷನ್ಸ್ಗೆ ಹೋಗಬೇಕು ಅಂತ. ಇವನು ಬಂದ್ಬಿಟ್ಟು ಭಾ ಅಂತ ಅಂದ್ಬಿಟ್ಟು ನಮಗೆ ಸರ್ಪ್ರೈಸ್ ಮಾಡ್ದ. ಅವನು ರೆಡಿ ಮಾಡಿದೆ, ಬಿಕಾಸ್ ಅಲ್ಲಿಂದ ನಮ್ಮ ಅತ್ತೆ ಅವನಿಗೆ ಬಟ್ಟೆ ಹಾಕಿ ಕಳಿಸಿದ್ರು. ಅವನು ಫುಲ್ ಎಕ್ಸೈಟ್ ಆಗಿದ್ದ. ಒಂದ್ ನಿಮಿಷ ನೀನ್ ಮಾಡಿ ತೋರ್ಸಿ ಏನೇನ್ ಮಾಡ್ತೀಯ ಕ್ಯಾಮ್ರಲ್ಲಿ. ಪೀಸ್ ಮುತ್ತು ಕೊಡು. ಐ ಲವ್ ಯು. ನೋಸ್ ಮೂಗಲ್ ಅಯ್ಯೋ ನನ್ ಬೊಟ್ಟು ಬಿತ್ತು. ಇಲ್ಲ ಸುಮ್ನೆ. ಎಲ್ಲ ಹಾಕಿದ್ರು ಮೀಸೆನಾ? ನೀನು ಯಾವ ತಾತ ಆಗಿದ್ದೆ? ಚಂದ್ರ ತಾತ ಆಗಿದ್ದ? ನಿಂಗೆ ಗೊತ್ತಾ ಚಂದ್ರ ತಾತ? 2 ತಾತನೂ ಆಗಿದ್ದ. ಸೂಪರ್ ಮಗನೆ, ಐ ಲವ್ ಯು. ಅವನು ನಮ್ಮ ತಾತನ ಹೆಸರು ರಾಮಚಂದ್ರಯ್ಯ ಅಂತ, ಅವ್ರ ಹೆಸರು ಚಂದ್ರ ತಾತ ಅಂತ. ಅವ್ರ ತಾಯಿಯವರ ಅಪ್ಪನ ಹೆಸರು ಬಾಬಣ್ಣ ತಾತ ಅಂತ, ಅವ್ರ ಹಾಸನಲ್ಲಿರೋದು. ಅವ್ರ ತಾತಂದು ವೇಷ ಹಾಕಿದ್ದಂತೆ. ಸೊ ಅವನಿಗೆ 2 ತಾತಂದಿರದನ್ನು ಹೆಸರು ಹೇಳ್ತಾ ಇದ್ದಾನೆ. ಆ್ಯಕ್ಚುಲಿ ನಮ್ಮ ತಾತ ತೀರೋಗಿ 1 ವರ್ಷ ತುಂಬಷ್ಟೊಳಗಡೆನೇ ಇವನು ನಮ್ಮ ಅತ್ತೆ ಹೊಟ್ಟೆಯಲ್ಲಿ ಬಂದಿದ್ದ. ನಮ್ಮ ನಂಬಿಕೆ ಏನಂದ್ರೆ ನಮ್ಮ ತಾತನೇ ಹುಟ್ಟು ಬಂದಿರೋದು ಅಂತ ಅಲ್ಲ ಮಗನೆ? ಐ ಲವ್ ಯು ಸೋ ಮಚ್. ಇವನು ಮಾತಾಡೋದು ತುಂಬಾ ಬರೀ ಸೋ ಮಚ್ ನಾಟಿಯೆಸ್ಟ್ ಕಿಡ್ ತರಲೆ ಹುಡುಗ. ಇವನು ರೆಡಿಯಾಗಿ ಹೊರಟ್ವಿ, ಮಾತಾಡ್ಕೊಂಡು ಹೊರಟ್ವಿ. ಬಿಕಾಸ್ 8 ಗಂಟೆಗೆಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಏಕಾಂತ ಸೇವೆಯನ್ನು ತಗೊಂಡ್ರೆ ಮಾತ್ರ 8:30ಗೆ ಆಪರ್ಚುನಿಟಿ ಇರುತ್ತೆ ನಾವು ಅದನ್ನು ನೋಡೋಕ್ಕೆ. ನಾವು ಹೋಗ್ತಾ ಟ್ರಾಫಿಕ್ ಜಾಮ್ ಆಯಿತು. ಸೊ ನಾನು ಸಾಂಗ್ ಹಾಕ್ಕೊಂಡು ನನ್ನ ಬಾಯಲ್ಲಿ ಯಾವಾಗಲೂ ಒಂದು ಸಾಂಗ್ ಓಡ್ತಾನೇ ಇರುತ್ತೆ. ಒಂದು ಜೋರಾಗಿ ಹೇಳ್ತೀನಿ, ಇಲ್ಲಾಂದರೆ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ ಸಾಂಗು. ಟ್ರಾಫಿಕ್ ಆಗಿರೋದ್ರಿಂದ ಅಲ್ಲೇ ಸ್ಟಾಪ್ ಆಗಿದ್ವಿ. ಸೊ ನನ್ನ ಆ್ಯಸ್ ಯೂಶ್ವಲ್ ಕಾನ್ಸೆಪ್ಟ್, ನನ್ನನ್ನು ನಾನು ಸೆಲ್ಫ್ ರೆಕಾರ್ಡಿಂಗ್ ಮಾಡ್ಕೊತೀನಿ. ನಂಗೆ ಇಷ್ಟ ಅದು, ಸೊ ನಾನು ಅದನ್ನು ಮಾಡ್ತೀನಿ. ಈ ಥರ ಟ್ರಾಫಿಕಲ್ಲಿ ನಿಂತಾಗ ಮಕ್ಕಳು ಎಷ್ಟು ಫೋನ್ಗೆ ಮತ್ತು ಇವಾಗಿನ ಟ್ರೆಂಡ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಏನು ಹೇಳ್ತಿದ್ಯಾ? ಏನಕ್ಕೆ ಹೇಳ್ತಾ ಇದೀಯಾ? ಗಾಡಿ ಯಾಕೆ ನಿಂತಿದೆ? ಟ್ರಾಫಿಕ್ ಜಾಮ್ ಆಗಿದೆ. ಸೊ ಮುಂದೆ ಇರೋರ್ಗೆ ಹೇಳ್ತಾ ಇದೀಯಾ, ಹಿಂದೆ ಇರೋರ್ಗೆ ಹೇಳ್ತಾ ಇದೀಯಾ? ಏನಂತ ಹೇಳ್ತಿದ್ಯಾ? ಹೌದಾ? ಹಿಂದೆ ಯಾರೋ ಹಾರನ್ ಹೊಡೆದಿದ್ದಕ್ಕೆ ಅವ್ನು ಈ ಡೈಲಾಗ್ ಹೇಳಿದ್ದು. ದೇವಸ್ಥಾನದ ಆರ್ಚ್ ಒಳಗಡೆ ಕನೆಕ್ಷನ್ ಹೋಗಿದ ತಕ್ಷಣನೇ ಈ ಥರ ಕಾಣಿಸುತ್ತೆ. ಹಳ್ಳಿ ಥರನೇ ಅದು ಇರೋದು ದೇವಸ್ಥಾನ. ಸಾಲಿಗ್ರಾಮ ವೆಂಕಟೇಶ್ವರ ದೇವಸ್ಥಾನ ರಾಮೋಹಳ್ಳಿಯಲ್ಲಿರೋದು, ಕೆಂಗೇರಿ ಮೈಸೂರು ರೋಡ್ ಕನೆಕ್ಷನಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಒಂದು 3 ವರ್ಷದಿಂದ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಮ್ಮ ಅಂಕಲ್ ಒಬ್ಬರಿದ್ದಾರೆ, ಅವ್ರ ಕಡೆಯಿಂದನೇ ಈ ದೇವಸ್ಥಾನ ನಮಗೆ ಪರಿಚಯ ಆಗಿದ್ದು. ಅವರ ಒಂದು ಏನಂತಾರೆ, ಒಂದು ಇನ್ಫ್ಲೂಯೆನ್ಸಲ್ಲೇ ನಾವು ಡೈರೆಕ್ಟ್ ದೇವ್ರ ಮುಂದೆನೇ ಹೋಗಿ ನಾವು ದರ್ಶನ ಮಾಡ್ತೀವಿ. ಸೇಮ್ ತಿರುಪತಿ ಥರನೇ ಇಲ್ಲಿ ಫೋನ್ ಅಲೌಡ್ ಇಲ್ಲ. ಗಂಡು ಮಕ್ಕಳು ಶಲ್ಯ ಮತ್ತು ಪಂಚೆ ಹಾಕ್ಕೊಂಡೇ ಒಳಗಡೆ ಬರಬೇಕು. ಅಲ್ಲವರು ಪ್ರೊವೈಡ್ ಕೂಡ ಮಾಡ್ತಾರೆ. ಬೆಟರು ನಾವೇ ಹಾಗೆ ರೆಡಿಯಾಗಿ ಒಂದು ಟಿಪಿಕಲ್ ದೇವಸ್ಥಾನಕ್ಕೆ ಹೇಗೆ ನಾವು ದೇಸಿಯಾಗಿ ಹೋಗ್ತೀವಿ ಆ ಥರ ಹೋದ್ರೇನೆ ಚೆಂದ. ಇಲ್ಲಿ ಆಚೆ ನೋಡಿ ಹೀಗಿದೆ, ಪಕ್ಕದಲ್ಲಿ ಚೌಟ್ರಿ ಕೂಡ ಇದೆ, ಮದುವೆಗಳು ಆಗುತ್ತೆ. ಇಲ್ಲೇ ಅವರು ಫೋನ್ ಕಲೆಕ್ಟ್ ಮಾಡಿ ಟೋಕನ್ ಕೊಡ್ತಾರೆ, ನಾವು ಅಲ್ಲಿ ಕೊಟ್ಬಿಟ್ಟು ಹೋಗಬೇಕು.
ಹೆಣ್ಮಕ್ಳು ಸೀರೆ ಮತ್ತು ಚೂಡಿದಾರೆ ಹಾಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ಒಂದಿಷ್ಟು ಬುಕ್ಸ್ ಇಟ್ಟಿರ್ತಾರೆ. ಆ ಬುಕ್ಸ್ನ ನಾವು ಬೇಕಾದ್ರೆ ಕೂತ್ಕೊಂಡು ಓದ್ಕೊಂಡು ಬರ್ಬೋದು. ಮೇನ್ ಅಲ್ಲಿ ದೇವ್ರನ್ನ ಹೋಗಿ ನೋಡಿದಾಗ ಸಿಗೋ ಖುಷಿ ಮತ್ತು ತೃಪ್ತಿ ಎಲ್ಲೂ ಸಿಗಲ್ಲ. ನಮ್ಗೇನು ಬೇಡ್ಕೋಬೇಕೋ ಅದೇ ಒಂದೊಂದು ಸ್ವಲ್ಪ ಹೊತ್ತು ಮರ್ತಂಗಾಗತ್ತೆ. ತುಂಬ ಚೆನ್ನಾಗಿದೆ. ಸಾಲಿಗ್ರಾಮ ದೇವಸ್ಥಾನ ಅಂತ ತಿರುಪತಿ ದೇವರು ಮೇನ್ ದೇವರು ಏನಿದೆ ಆ ದೇವ್ರ ಹೈಟ್ ಏನಿದೆ ಇಲ್ಲಿ 1 ಅಡಿ ಕಮ್ಮಿ ಇದೆ ಅಷ್ಟೇ ಈ ದೇವರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಮನೆ ದೇವ್ರು ಬೇರೆ ತಿರುಪತಿ ತಿಮ್ಮಪ್ಪ. ಸೊ ನಮಗೆ ಈ ದೇವಸ್ಥಾನಕ್ಕೆ ಪರ್ಟಿಕ್ಯುಲರ್ ಆಗಿ ಹೋಗೋಕ್ಕೆ ನಮಗೆ ಕನ್ವೀನಿಯನ್ಸ್ ಆಗೂ ಇದೆ. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ. ನಾನು ಫೋಟೋಶೂಟ್ಸ್ ಕೂಡ ಮಾಡಿದ್ದೆ ಇಲ್ಲಿ. ಸೊ ವಾಪಸ್ ಹಾಗೆ ದರ್ಶನ ಮುಗಿಸ್ಕೊಂಡು ಬರ್ತಾ ಇವನಿಗೆ ನಮ್ಮ ಅಣ್ಣ ಇದನ್ನು ಅಭ್ಯಾಸ ಮಾಡಿಸಿರೋದು ನನ್ನ ಮಗನಿಗೆ. ತೊಡೆ ಮೇಲೆ ಕೂರಿಸ್ಕೊಂಡು ಕಾರ್ ಓಡಿಸೋದು. ಅವನೊಂದು ಸ್ಮೈಲ್ ಕೊಡ್ತಾನೆ, ನೋಡ್ಬೋದು ನೀವು, ತುಂಬ ಕ್ಯೂಟ್ ಅವನು. ಹಾಗೆ ಮನೆಗೆ ಬಂದು ನಮ್ಮ ಚಿಕ್ಕಮ್ಮ ಚಪಾತಿ ಹೊಸೆತಿದ್ರು, ನಾನು ಬೇಯಿಸ್ತಾ ಇದ್ದೆ. ಮಶ್ರೂಮ್ ಗ್ರೇವಿ ನನ್ನ ತಮ್ಮ ಹೋಗ್ಬಿಟ್ಟು ಹೋಟೆಲಿಂದ ತಂದ. ಅದನ್ನು ತಿಂದ್ಕೊಂಡು ಮೊಸರನ್ನ ತಿಂದು ಮುಗಿಸಿದ್ವಿ ಸ್ಯಾಟರ್ಡೇ ಕೂಡ. ಈಗ ನೀವು ನೋಡ್ಬೋದು ನನ್ನ ಮಗ ಪ್ರಜ್ಞಾನು ಟ್ರೈಪಾಡಲ್ಲಿ ಏನಕ್ಕೆ ಇಡ್ತೀರಾ ಫೋನ್ನ, ನಾನೇ ಏನು ನಿಮ್ಮನ್ನ ರೆಕಾರ್ಡ್ ಮಾಡ್ತೀನಿ ಕೊಡಿ ಅಂತ ಅಂದ್ಬಿಟ್ಟು ಫೋನ್ ಇಸ್ಕೊಂಡು ಅವನು ನಾನು ಚಪಾತಿ ಮಾಡ್ತಾ ಇರೋದನ್ನು ರೆಕಾರ್ಡ್ ಮಾಡಿದ್ದಾನೆ. ಅವ್ನಿಗೆ ಹೆಂಗೆ ಆ ಪುಟ್ಟ ಕೈಯಲ್ಲಿ ಹೆಂಗಾಗತ್ತೆ ಹಾಗೆ ಮಾಡಿದ್ದಾನೆ. ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ನಾನು ಬಂದವಳೆ ಗಂಟಾಕಿ ತಲೆಗೆ ನಿಂತ್ಕೊಂಡೆ. ಸೊ ಹೀಗಿತ್ತು ನನ್ನ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.